ಜನರಲಿ ನಾನು ಏನು ನಿಲುವು ತಾಳ್ತೀನಿ ಅಂದರೆ ಅನ್ನೆಸೆಸರಿ ವಿಷಯಗಳಿಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅಥವಾ ಪ್ರತಿಯೊಂದೂ ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ ನನ್ನ ಲೈಫ್ನ ಸಾಗಿಸ್ತಾ ಬಂದಿರೋ ನಾನು. ಮಾಡೋ ಎಲ್ಲ ಕೆಲಸನೂ ನಾವು ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿನೂ ನಂದಲ್ಲ. ಯಾಕಂದರೆ ಎಲ್ರಿಗೂ ಒಳ್ಳೆಯವ್ರು ಆಗೋಕ್ಕಾಗಲ್ಲ, ದಟ್ ಈಸ್ ದ ಫ್ಯಾಕ್ಟ್. ಸೊ ಒಂದಷ್ಟು ವಿಷಯಗಳು ನನಗೆ ಮಾತಾಡಬೇಕು ಅಂತ ಅನ್ನಿಸ್ತೆ. ಜನರಲಿ ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅನ್ನೋದನ್ನು ನಂಬಿರೋ ನಾನು. ಕೆಲಸದ ಮುಖಾಂತರ, ನೀವು ನಡ್ಕೊಳ್ಳೋ ರೀತಿ ಮುಖಾಂತರ ಒಬ್ಬ ವ್ಯಕ್ತಿ ಏನು ಅಂತ ತಾನು ಹೇಳೋದಕ್ಕಿಂತ ಚೆನ್ನಾಗಿ ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನು ನಂಬಿರೋನು. ಸೊ ಅದು ನಡೀತಾ ಇದೆ ಜೀವನದಲ್ಲಿ. ಅದನ್ನು ನನ್ನ ಕರೆಕ್ಟ್ ಅನ್ನೋ ರೀತಿಯಲ್ಲೇ ನಂಬಿ ಅದನ್ನು ಬದುಕ್ತಾ ಬಂದವನು. ಬಟ್ ಕೆಲವೊಂದು ಡೆವಲಪ್ಮೆಂಟ್ಗಳು ಆಗಾಗ, ಅಂದರೆ ಒಬ್ಬ ಕಲಾವಿದ ಪಬ್ಲಿಕ್ ಲೈಫಲ್ಲಿದ್ದಾಗ ವಿಷಯಗಳು ನಡೆಯೋದು ತುಂಬ ಒಂದು ಚಿಕ್ಕ ವಿಷಯಗಳನ್ನು ಭಾಳ ದೊಡ್ಡದಾಗಿ ಅದು ಬಿಂಬಿತವಾಗುತ್ತೆ. ಅದರಿಂದ ಯಾರಿಗೇನು ಉಪಯೋಗನೋ ಇದು ನನಗೂ ಗೊತ್ತಿಲ್ಲ. ಬಟ್ ಒಂದಷ್ಟು ಸಲ ಅವಾಯ್ಡ್ ಮಾಡೋ ರೀತಿಯಿಂದ, ಅಂದರೆ ಅದನ್ನು ಸುಮ್ಮನಿರೋದೇ ಸರಿ ಅನ್ನೋ ಒಂದು ಉದ್ದೇಶದಿಂದ ನಾನು ಸಾಕಷ್ಟು ಸಲ ಸುಮ್ಮನಿರ್ತಾ ಬಂದಿದ್ದೀನಿ. ಬಟ್ ಸುಮ್ಮನಿರೋದನ್ನೇ ಅಡ್ವಾಂಟೇಜ್ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡೋದು ಅಥವಾ ಅದನ್ನು ಬೇರೆ ರೀತಿ ಪೋರ್ಟ್ರೇ ಮಾಡೋದು ನಡೀತಿದ್ದಾಗ ತಪ್ಪು ಅನಿಸುತ್ತೆ. ಬಟ್ ಪರ್ಸ್ನಲಿ ನನ್ನ ಕೇಳೋದಾದರೆ, ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನೋಡಿಕೊಂಡು ನೊಂದು ಅಥವಾ ಕಷ್ಟಗಳು ನೋಡಿ ಬಂದಿರೋದ್ರಿಂದ ನನ್ನ ಹೃದಯ ಕಲ್ಲಾಗ್ಬಿಟ್ಟಿದೆ. ಸೊ ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಥವಾ ನನ್ನ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ ಅದೆಲ್ಲ ನನಗೆ ಎಫೆಕ್ಟ್ ಆಗಲ್ಲ. ಬಟ್ ಒಬ್ಬ ಪಬ್ಲಿಕ್ ಫಿಗರ್ ಆದಮೇಲೆ ನಮ್ಮನ್ನು ಪ್ರೀತಿಸುವಂಥ ಜನಗಳು 1000 ಜನ ಇರ್ತಾರೆ, ಅಥವಾ ನಾನು ಮಾಡೋದನ್ನು ತಪ್ಪು ಅನ್ನೋ ಜನನೂ ಇರ್ತಾರೆ. ಬಟ್ ಎಲ್ಲರೂ ಈಕ್ವಲ್ ಆಗಿ ಸ್ವೀಕರಿಸುವಂಥ ವ್ಯಕ್ತಿ ನಾನು.